ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಇವತ್ತು ನಾವೆಲ್ಲರೂ ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಬಾಬಾ ಮತ್ತು ದೊಡ್ಡಮ್ಮ ನಮ್ಮೆಲ್ರಿಗೂ ದ್ರಾಕ್ಷಿ ತಿನ್ನಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡಿ ಹೋಗ್ತಿದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವೆಲ್ಲ ರೆಡಿ ಆದ್ವಿ. ಅಮ್ಮ, ಪಪ್ಪ, ಅಕ್ಷತಾ, ಚಂದು, ಸೋಮು ಅವರು ಎಲ್ಲರೂ ರೆಡಿಯಾಗಿ ಬರ್ತಾಯಿದ್ರು. ಇದು ನಮ್ಮದು ಮಾರ್ನಿಂಗ್ ಡ್ರಿಂಕ್ಸು. 3 ಗ್ಲಾಸ್ ಇಟ್ಟಿದ್ದೀನಿ ಬಿಕಾಸ್ ಅತ್ಯುನಿ ಇವತ್ತು ನಮ್ಮ ಜೊತೆನೇ ಇದ್ದಾರೆ. ಹಿಂದಿನ ದಿನ ನಮ್ಮ ಶ್ರೇಷ್ಠಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಅವರು ಕೂಡ ನೋಡ್ಲಿಕ್ಕೆ ಬಂದಿದ್ದರು. ಅದರದ್ದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ನಮ್ಮ ಮಕ್ಕಳದು 2 ಡ್ಯಾನ್ಸ್ ಇದ್ವು, 2 ರಿಮಿಕ್ಸೇ. ಸೊ ಫಸ್ಟು ಅವರು ಮೊದಲನೇ ಡ್ಯಾನ್ಸಿಗೆ ಡ್ರೆಸ್ ಹಾಕ್ಕೊಂಡು ಎಲ್ಲ ರೆಡಿ ಆಗಿದ್ದರು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲ ಮಕ್ಕಳು. ನಮಗೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅವರು ಕೂಡ ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ಇವರೆಲ್ಲ ಲೆಟ್ಸ್ ಮಾರ್ಚು ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದು ಶ್ರೇಷ್ಠನ್ ಫೇವ್ರೆಟ್ ಡ್ಯಾನ್ಸು. ಎನರ್ಜಿ ನೋಡಿ, ಈಸ್ ಡ್ಯಾನ್ಸಿಂಗ್ ಸೋ ವೆಲ್. ಇದು ಡ್ಯಾನ್ಸ್ ಆದಮೇಲೆ ಬೇರೆ ಮಕ್ಕಳದೆಲ್ಲ ಡ್ಯಾನ್ಸ್ ಇತ್ತು. ಅದು ಮುಗಿದ್ಮೇಲೆ ಪಾಪ ಮೇರೆ ಪಾಪ ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ಈ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಕೊನೆಗೆಲ್ಲ ಏನು ಮಾಡಿದರು, ಎಲ್ಲ ಫಾದರ್ಸನ್ನು ಮೇಲ್ಗಡೆ ಕರೆದಿದ್ರು ಸ್ಟೇಜ್ ಮೇಲೆ. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅದೆಲ್ಲ. ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಫಂಕ್ಷನ್ ಮುಗಿಯೋಕ್ಕೆ ಬಂದಾಗ ಅವರಿಗೆಲ್ಲ ಅವಾರ್ಡ್ಸು, ಮೆಡಲ್ಸು ಏನೇನು ವಿನ್ ಆಗಿದ್ರು ಅವೆಲ್ಲ ಕೊಟ್ಟರು. ತಗೊಂಡು ಬಂದ್ವಿ. ನನ್ನ ಮಗ 2 ಮೆಡಲ್ಸ್ ವಿನ್ ಆದ. ಫಸ್ಟ್ ಮೆಡಲು ರಾಧಾಕೃಷ್ಣ ಡ್ರೆಸ್ಸಿಂಗ್ ಕಾಂಪಿಟೇಷನಲ್ಲಿ, ಆಮೇಲೆ ಸೆಕೆಂಡ್ ಮೆಡಲು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸು ತಗೊಂಡು ಮನೆಗೆ ಬಂದ್ವಿ. ನಮ್ಮ ರಾಘವಿಗೆ ಕೂಡ 3 ಮೆಡಲ್ಸ್ ಬಂದಿದ್ದಾವೆ. ಇವೆಲ್ಲ ಸಣ್ಣ ಪುಟ್ಟ ಅಚೀವ್ಮೆಂಟ್ಸೇ ಇರ್ಬೋದು, ಬಟ್ ಪೇರೆಂಟ್ಸ್ ಆಗಿ ನಮಗೆ ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಓಕೆ, ದಿಸ್ ಈಸ್ ಇಟ್ ಫ್ರಮ್ ದ ಆ್ಯನ್ಯುವಲ್ ಡೇ. ಸೊ ನಾವೆಲ್ಲ ದ್ರಾಕ್ಷಿ ತೋಟಕ್ಕೆ ಹೋಗೋರಿದ್ವಲ್ಲ, ಅಮ್ಮನೂ ಬರುವಾಗ ಉಪ್ಪಿಟ್ಟು ಮಾಡ್ಕೊಂಬಂದಿದ್ರು. ಉಪ್ಪಿಟ್ಟು, ಉತ್ತಪ್ಪ ಎಲ್ಲ ತಿಂದು ಆಮೇಲೆ ಹೋಗಲಿಕ್ಕೆ ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಅತ್ತಿಗೆ ಮತ್ತು ಅಪ್ಪಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅವ್ರು ಹೊರಗಡೆ ಹೋದರು. ನಾವು ಮನೇಲಿ ಶ್ರೇಷ್ಠನ ಜೊತೆ ಸ್ವಲ್ಪ ಆಟ ಆಡಿದ್ವಿ. ಎಲ್ಲರೂ ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಆಟ ನೆನಪಿದೆಯಾ ನಿಮಗೆಲ್ಲ? ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಇದನ್ನೆಲ್ಲ ಜಾಸ್ತಿ ಆಡ್ತಿದ್ವಿ. ಅದೇ ಥರ ಇವಾಗಲೂ ಆಡ್ತಿದ್ವಿ ನಮ್ಮ ಮಗನ ಜೊತೆ. ಖುಷಿಯಾಗುತ್ತೆ ಎಲ್ಲರ ಜೊತೆ ಹೀಗೆ ಆಟ ಆಡೋದು. ಅವನು ಕೂಡ ತುಂಬ ಎಂಜಾಯ್ ಮಾಡ್ತಾನೆ ನಮ್ಮೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸ್ವಲ್ಪ ಆಟ ಆಡಿ ಆಮೇಲೆ ಅವ್ರು ಬಂದಮೇಲೆ ಹೋಗ್ಲಿಕ್ಕೆ ರೆಡಿ ಆದ್ವಿ. 5 ಸೀಟರ್ ಕಾರ್ ಇತ್ತು, ಬಟ್ ನಾವು ತುಂಬ ಜನ ಇದ್ವಿ. ಆದರೂ ಹಂಗೆ ಹಿಂಗೆ ಮ್ಯಾನೇಜ್ ಮಾಡಿಕೊಂಡು ಹೋದ್ವಿ, ಊರು ಸಮೀಪ ಇದೆ ಅಂತ. ಇದು ಒಂಥರ ಖುಷಿನೇ, ಎಲ್ಲರ ಜೊತೆ ಊರ ಮೇಲೆ ಒಬ್ರು ಕುತ್ಕೊಂಡು ಹೋಗೋದು. ಜಾಸ್ತಿ ದೂರ ಏನಿಲ್ಲ, ನಮ್ಮೂರು ಅಷ್ಟೇ 30 to 40 ಮಿನಿಟ್ಸಲ್ಲಿ ಹೋಗ್ಬೋದು ಬಿಜಾಪುರಿಂದ. ಸೊ ಹೊರಟ್ವಿ. ಮೊದಲು ನಮ್ಮ ಮನೆಗೆ ಹೋದ್ವಿ. ಅಲ್ಲಿ ಆಯಿಗದೆಲ್ಲ ಮೀಟ್ ಆದ್ವಿ. ಇವರು ನಮ್ಮಮ್ಮ ಓಕೆನಾ. ಎಲ್ರಿಗೂ ಮೀಟ್ ಆಗಿ ಆಮೇಲೆ ದೊಡ್ಡಮ್ಮವ್ರದ್ದು ಹೊಲಕ್ಕೆ ಹೋಗ್ಲಿಕ್ಕೆ ತಯಾರಾದ್ವಿ. ಶ್ರೇಷ್ಠಂಗೆ ಇಲ್ಲಿ ಮನೆಗೆ ಬರೋದಂದರೆ ತುಂಬ ಇಷ್ಟ. ಅಲ್ಲಿ ತುಂಬ ಜನ ಇರ್ತಾರೆ. ಅವನಿಗೆ ಆಡ್ಲಿಕ್ಕೆ ಸಖತ್ ಖುಷಿ ಇರುತ್ತಿಲ್ಲ. ಎಸ್ಪೆಷಲಿ ಅವ್ರ ಅತ್ತೆ ಮತ್ತು ಕಾಕನ ಜೊತೆ ಆಡೋದಂದ್ರೆ ನನಗೆ ಭಾಳ ಇಷ್ಟ. ಸೊ ಹಿ ಈಸ್ ಸೋ ಹ್ಯಾಪಿ. ಇಲ್ಲಿ ಆಟ ಆಡ್ತಿದ್ರೆ ಇಷ್ಟು ದೊಡ್ಡ ಮನೆ ಕೂಡ ಅವನಿಗೆ ಚಿಕ್ಕದಾಗುತ್ತೆ, ಅಷ್ಟು ಓಡಾಡ್ಕೊಂಡು ಆಡ್ತಾನೆ. ಆಮೇಲೆ 2 ಕಾರ್ ಆದ್ವಿ ಇವಾಗ, ನಮ್ಮ ಕಾರೊಂದು ಮತ್ತು ಪಪ್ಪ ಅಮ್ಮಂದು ಒಂದು. ಸೊ ಎಲ್ಲರೂ ಆ ಕಾರಲ್ಲಿ ಒಂದಿಷ್ಟು ಜನ, ಈ ಕಾರಲ್ಲಿ ಒಂದಿಷ್ಟು ಜನ ಕೂತ್ಕೊಂಡು ಹೊಲಕ್ಕೆ ಹೊರಟ್ವಿ. ಬಿಸಿಲು ಜೋರಾಗಿತ್ತು, ಸಮ್ಮರ್ ಬೇರೆ, ಸುಸ್ತಾಗಿತ್ತು, ಆದರೂ ಓಡಾಡುವಂಥರ ಖುಷಿ. ಓಕೆ, ಇವಾಗ ಬಂದ್ವಿ ನೋಡಿ ದ್ರಾಕ್ಷಿ ತೋಟಕ್ಕೆ. ಇದು ನಮ್ಮ ದೊಡ್ಡಮ್ಮ ಮತ್ತು ಬಾಬಂದು ದ್ರಾಕ್ಷಿ ತೋಟ. ನಾವೆಲ್ಲ ದ್ರಾಕ್ಷಿ ತಿನ್ನಕ್ಕೆ ಬಂದಿದ್ದೀವಿ ಇವಾಗ. ಎಷ್ಟು ಚೆಂದ ಆಗಿದೆ ನೋಡ್ರಿ ಕಾಳೆಲ್ಲ. ನಮ್ಮ ತಮ್ಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ದ್ರಾಕ್ಷಿ ತೋಟ ತುಂಬ ಓಡಾಡಿಕೊಂಡು ದ್ರಾಕ್ಷಿ ಎಲ್ಲ ತಿಂದ. ನಾವು ಇಷ್ಟು ಜನ ಊರಿಂದ ಬರ್ತಿದ್ದೀವಿ ಅಂತ ನಮ್ಮ ದೊಡ್ಡಮ್ಮ ಪಾಪ ಎಲ್ರಿಗೂ ಅಡುಗೆ ಮಾಡಿದರು. ಅವರು ಕೂಡ ಬಂದರು ಮನೆಯಿಂದ. ಎಲ್ಲ ಸಾಮಾನು ಕಾರಿಂದ ಇಳಿಸ್ಕೊಂಡು ತಂದಿಡ್ತಿದ್ವಿ. ಆಮೇಲೆ ನಾವೆಲ್ಲರೂ ದ್ರಾಕ್ಷಿ ಪಡ್ದೊಳಗೆ ಕೂತ್ಕೊಂಡು ಊಟ ಮಾಡಿದ್ವಿ.
ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ದ್ರಾಕ್ಷಿ ತಿಂದ್ವಿ, ಆಮೇಲೆ ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಬಾಬಾ ಬರುವಾಗ ಎಲ್ರಿಗೂ ಪಾನ್ ಮತ್ತು ಐಸ್ ಕ್ರೀಮ್ ತೊಗೊಂಬಂದಿದ್ರು. ಸೊ ಎಲ್ಲರೂ ಐಸ್ ಕ್ರೀಮ್ ತಿಂದ್ವಿ. ತಿಂದಾದಮೇಲೆ ಹೊಲಲ್ಲೆಲ್ಲ ಅಡ್ಡಾಡಿದ್ರಾಯ್ತು ಅಂದ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ನಮ್ಮ ಬಾಬಾ ದೊಡ್ಡಮ್ಮ ಇಬ್ಬರು ಶ್ರೇಷ್ಠನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಿದ್ದಾರೆ ವಿಡಿಯೋ. ಇಲ್ಲಿ ನೋಡಿ ಇದು ದ್ರಾಕ್ಷಿ ಶೆಡ್ ಹಾಕಿದ್ದಾರೆ. ಇಲ್ಲಿ ಇದರೊಳಗೇ ಒಣ ದ್ರಾಕ್ಷಿ ರೆಡಿ ಮಾಡೋದು. ಈ ನೆಟ್ಟಲ್ಲಿ ಎಲ್ಲ ದ್ರಾಕ್ಷಿನ ಹಾಕ್ತಾರೆ. ಸ್ವೀಟ್ ಬಂದಮೇಲೆ ಇಷ್ಟು ದಿನ ಅಂತ ಹಾಕ್ತಾರೆ. ಅದಾದಮೇಲೆ ಕಡ್ಡಿನೆಲ್ಲ ರಿಮೂವ್ ಮಾಡಿ ಮಾರ್ಕೆಟಿಗೆ ಸೆಲ್ ಮಾಡ್ತಾರೆ. ಎಲ್ಲರೂ ದ್ರಾಕ್ಷಿ ತೋಟ ತುಂಬ ಅಡ್ಡಾಡಿ ಆಮೇಲೆ ಎಲ್ರಿಗೂ ಕೂಡ ಒಂದೊಂದು ಬಾಕ್ಸನ್ನ ರೆಡಿ ಮಾಡಿದರು. ದ್ರಾಕ್ಷಿ ಹಾಕಿ ಎಲ್ಲರೂ ಮನೆಗೆ ತೊಗೊಂಡು ಬಂದ್ವಿ. ತೋಟದಿಂದ ಎಲ್ಲರೂ ಮೊದಲು ನಮ್ಮ ಮನೆಗೆ ಹೋದ್ವಿ. ಇಲ್ಲಿ ನೋಡಿ ಇದು ನಮ್ಮ ಮನೆಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಟೀ ಅದೆಲ್ಲ ಕುಡಿದು ಆಮೇಲೆ ದೊಡ್ಡಮ್ಮ ಅದು ಅವ್ರ ಮನೆಗೆ ಬಾ ಅಂತ ಹೇಳಿದರು. ಸೊ ಆ ಕಡೆ ಹೋದ್ವಿ ಎಲ್ಲರೂ ಕೂಡಿ. ಇದು ದೊಡ್ಡಮ್ಮನ ಮನೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ನಮ್ಮ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ವಾಪಸ್ ಬಿಜಾಪುರಕ್ಕೆ ಬಂದ್ವಿ. ಪಪ್ಪ ಅಮ್ಮ ಅದು ನಮಗೆ ಮತ್ತೆ ಬಿಜಾಪುರಲ್ಲಿ ಬಿಟ್ಟು ವಾಪಸ್ ಕೆಂಬಾವಿಗೆ ಹೋದರು. ವೆಲ್, ದಿಸ್ ಈಸ್ ಇಟ್ ಫ್ರಮ್ ದ ಡೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.